ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ನಮಸ್ಕಾರ ಸ್ನೇಹಿತರೆ. ಕೆಲವು ಸಂಬಂಧಗಳು ರಕ್ತದಿಂದ ಹುಟ್ಟುತ್ತವೆ, ಆದರೆ ಅವುಗಳ ಬೆಲೆ ಗೊತ್ತಾಗುವುದು ಜೀವನದಲ್ಲಿ ಕಷ್ಟ ಬಂದಾಗ ಮಾತ್ರ. ಅಣ್ಣ ಅಂದರೆ ಕೇವಲ ಒಬ್ಬ ಸಹೋದರನಲ್ಲ, ತಮ್ಮನ ಕಣ್ಣೀರನ್ನು ತನ್ನ ನೋವಿನಂತೆ ನೋಡುವ ಒಬ್ಬ ವ್ಯಕ್ತಿ. ತಮ್ಮ ಅಂದರೆ ಕೇವಲ ಮನೆಯ ಚಿಕ್ಕವನು ಅಲ್ಲ, ಅಣ್ಣನ ಕನಸನ್ನು ತನ್ನ ಕನಸಿನಂತೆ ಕಾಣುವ ಒಂದು ಪುಟ್ಟ ಹೃದಯ. ಇಂದು ನಾನು ಹೇಳಲಿರುವ ಕತೆ ಅಂತಹ ಒಂದು ಅಣ್ಣ ತಮ್ಮನ ಕತೆ. ಒಂದು ಕ್ಷಣ ನಗಿಸುತ್ತದೆ, ಒಂದು ಕ್ಷಣ ಕಣ್ಣಲ್ಲಿ ನೀರು ತರಿಸುತ್ತದೆ. ಕೊನೆಯವರೆಗೂ ಕೇಳಿ, ಬಹುಶಃ ಈ ಕಥೆಯಲ್ಲಿ ನಿಮಗೂ ನಿಮ್ಮ ಅಣ್ಣ ಅಥವಾ ತಮ್ಮ ಕಾಣಬಹುದು. ಒಂದು ಚಿಕ್ಕ ಊರಿನಲ್ಲಿ ರಾಘವ ಮತ್ತು ಕಿರಣ್ ಎಂಬ ಇಬ್ಬರು ಸಹೋದರರು ಇದ್ದರು. ರಾಘವ ದೊಡ್ಡವನು, ಕಿರಣ್ ಅವನಿಗಿಂತ 5 ವರ್ಷ ಚಿಕ್ಕವನು. ಅಪ್ಪ ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡಿದ್ದರಿಂದ ಮನೆಯ ಜವಾಬ್ದಾರಿ ನಿಧಾನವಾಗಿ ರಾಘವನ ಹೆಗಲ ಮೇಲೆ ಬಂತು. ಆಗ ರಾಘವನಿಗೆ ಕೇವಲ 17 ವರ್ಷ. ತನ್ನ ಓದನ್ನು ಬಿಟ್ಟು ಕೆಲಸಕ್ಕೆ ಹೋಗಲು ಶುರು ಮಾಡಿದ. ಬೆಳಿಗ್ಗೆ ಕೆಲಸ, ಸಂಜೆ ಕೆಲಸ, ರಾತ್ರಿ ಮನೆಗೆ ಬಂದು ತಮ್ಮನ ಓದಿನ ಪುಸ್ತಕ ನೋಡುತ್ತಿದ್ದ. ಕಿರಣ್ ಮಾತ್ರ ಯಾವಾಗಲೂ ಅಣ್ಣನನ್ನು ಕೇಳುತ್ತಿದ್ದ, ಅಣ್ಣ, ನೀನು ಯಾಕೆ ಓದನ್ನು ಬಿಟ್ಟೆ? ರಾಘವ ನಗುತ್ತಾ ಹೇಳುತ್ತಿದ್ದ, ನಾನು ಓದಿದ್ದು ಸಾಕು ಕಣೋ, ನೀನು ಚೆನ್ನಾಗಿ ಓದು, ನೀನು ದೊಡ್ಡವನಾಗಬೇಕು. ಕಿರಣ್ ಕೇಳುತ್ತಿದ್ದ, ನಾನು ದೊಡ್ಡವನಾದ ಮೇಲೆ? ರಾಘವ ಅವನ ತಲೆಯ ಮೇಲೆ ಕೈಯಿಟ್ಟು, ಆಗ ನೀನು ನನ್ನನ್ನು ನೋಡಿಕೊಳ್ಬೇಕು ಎಂದು ನಗುತ್ತಿದ್ದ. ಆ ಮಾತು ಕಿರಣ್ಗೆ ಆಟದ ಮಾತಿನಂತೆ ಅನಿಸುತ್ತಿತ್ತು. ವರ್ಷಗಳು ಕಳೆದವು. ಕಿರಣ್ ಕಾಲೇಜಿಗೆ ಸೇರಿದ. ಕಾಲೇಜಿನ ಖರ್ಚು, ಪುಸ್ತಕ, ಬಟ್ಟೆ ಎಲ್ಲವನ್ನೂ ರಾಘವನೇ ನೋಡಿಕೊಳ್ತಿದ್ದ. ಆದರೆ ಕಿರಣ್ ನಿಧಾನವಾಗಿ ಬದಲಾಗತೊಡಗಿದ. ಹೊಸ ಸ್ನೇಹಿತರು ಬಂದರು, ಹೊಸ ಜೀವನ ಶುರುವಾಯಿತು. ಅಣ್ಣನ ಸರಳ ಜೀವನ ಅವನಿಗೆ ಕೆಲವೊಮ್ಮೆ ಮುಜುಗರವಾಗತೊಡಗಿತು. ಒಂದು ದಿನ ಕಾಲೇಜಿನಿಂದ ಕಿರಣ್ ಮನೆಗೆ ಬಂದಾಗ ರಾಘವ ಹಳೆಯ ಅಂಗಿ ಹಾಕಿಕೊಂಡು ಕೆಲಸಕ್ಕೆ ಹೋಗಲು ಸಿದ್ಧವಾಗುತ್ತಿದ್ದ. ಕಿರಣ್ ತನ್ನ ಸ್ನೇಹಿತನ ಮುಂದೆ ಹೇಳಿಬಿಟ್ಟ, ಇವರು ನನ್ನ ಅಣ್ಣ ಅಷ್ಟೇ ಎಂದು. ಆದರೆ ರಾಘವನ ಕಣ್ಣಿಗೆ ಆ ಒಂದು ಮಾತಿನೊಳಗೆ ಸಾಕಷ್ಟು ನೋವು ಕಾಣಿಸಿತು. ಅವನು ಏನೂ ಹೇಳಲಿಲ್ಲ, ನಗುತ್ತಾ ಹೊರಟು ಹೋದ. ಆ ರಾತ್ರಿ ಕಿರಣ್ ತನ್ನ ಅಣ್ಣನನ್ನು ಏನೂ ಕೇಳಲಿಲ್ಲ. ಅಣ್ಣ ಊಟ ಆಯ್ತಾ ಅಂತಲೂ ಕೇಳಲಿಲ್ಲ. ಆದರೆ ರಾಘವ ಮಾತ್ರ ಎಂದಿನಂತೆ ಅವನ ಊಟದ ಬಗ್ಗೆ ಕೇಳಿದ. ಊಟ ಮಾಡಿದ್ಯಾ ಕಿರಣ್? ಅದಕ್ಕೆ ಕಿರಣ್ ಹೌದು ಎಂದು ಹೇಳಿ ಮಲಗಿಬಿಟ್ಟ. ರಾಘವ ಮಾತ್ರ ಆ ರಾತ್ರಿ ಊಟ ಮಾಡಲೇ ಇಲ್ಲ. ಕೆಲವು ದಿನಗಳ ನಂತರ ಕಿರಣ್ಗೆ ನಗರದಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತು. ಅವನು ನಗರಕ್ಕೆ ಹೋಗಲು ಸಿದ್ಧನಾದ. ಹೋಗುವ ದಿನ ರಾಘವ ಅವನಿಗೆ ಒಂದು ಚಿಕ್ಕ ಬ್ಯಾಗ್ ಕೊಟ್ಟ. ಅದರೊಳಗೆ ಹೊಸ ಬಟ್ಟೆ, ಕೆಲವು ಹಣ ಮತ್ತು ಒಂದು ಹಳೆಯ ಪೆನ್ನು ಇತ್ತು. ಕಿರಣ್ ಕೇಳಿದ, ಈ ಹಳೆ ಪೆನ್ನು ಯಾಕೆ? ರಾಘವ ನಗುತ್ತಾ ಹೇಳಿದ, ನೀನು ಚಿಕ್ಕವನಾಗಿದ್ದಾಗ ಪರೀಕ್ಷೆ ಬರೆಯಲು ಪೆನ್ನು ಇರಲಿಲ್ಲ ಅಂತ ಅಳುತ್ತಿದ್ದೆ. ಆಗ ನಾನು ಕೆಲಸ ಮಾಡಿ ಈ ಪೆನ್ನು ತಂದುಕೊಟ್ಟಿದ್ದೆ ಎಂದು. ಕಿರಣ್ ಪೆನ್ ನೋಡಿದ, ಆದರೆ ಏನೂ ಹೇಳಲಿಲ್ಲ. ನಗರಕ್ಕೆ ಹೋದ ನಂತರ ಕಿರಣ್ ಕೆಲಸದಲ್ಲಿ ಬ್ಯುಸಿಯಾದ. ಮೊದಲ ತಿಂಗಳು ಅಣ್ಣನಿಗೆ ಕರೆ ಮಾಡಿದ. 2ನೇ ತಿಂಗಳು ಕಡಿಮೆ, 3ನೇ ತಿಂಗಳು ಕರೆ ಮಾಡಲೇ ಇಲ್ಲ. ರಾಘವ ಮಾತ್ರ ಪ್ರತಿದಿನ ರಾತ್ರಿ ತನ್ನ ಮೊಬೈಲ್ ನೋಡುತ್ತಿದ್ದ, ತಮ್ಮ ಕರೆ ಮಾಡ್ತಾನಾ ಎಂದು. ಆದರೆ ಕರೆ ಬರಲಿಲ್ಲ. ಒಂದು ದಿನ ರಾಘವ ಕೆಲಸ ಮಾಡುತ್ತಿದ್ದಾಗ ಅಸ್ವಸ್ಥನಾದ. ಆಸ್ಪತ್ರೆಗೆ ಹೋದಾಗ ವೈದ್ಯರು ವಿಶ್ರಾಂತಿ ಬೇಕು ಎಂದರು. ಆದರೂ ಅವನು ಯಾರಿಗೂ ಹೇಳಲಿಲ್ಲ. ತಮ್ಮನಿಗೆ ತೊಂದರೆ ಕೊಡಬಾರದು ಎಂದುಕೊಂಡು ಒಂದು ರಾತ್ರಿ ಕಿರಣ್ಗೆ ಅಣ್ಣನಿಂದ ಒಂದು ಸಂದೇಶ ಬಂತು, ತಮ್ಮ, ಸಮಯ ಸಿಕ್ಕಾಗ ಒಂದು ಸಲ ಮನೆಗೆ ಬಾ ಎಂದು. ಕಿರಣ್ ಆ ಮೆಸೇಜ್ ನೋಡಿದ. ನಾಳೆ ಕರೆ ಮಾಡ್ತೀನಿ ಎಂದುಕೊಂಡ. ಆದರೆ ಆ ನಾಳೆ ಬರಲಿಲ್ಲ. ಕೆಲವು ದಿನಗಳ ನಂತರ ಕಿರಣ್ ಊರಿಗೆ ಬಂದ. ಮನೆ ಬಾಗಿಲು ತೆರೆದಿತ್ತು. ಆದರೆ ಮನೆಯೊಳಗೆ ಅಣ್ಣ ಇರಲಿಲ್ಲ. ಅಲ್ಲಿ ಅಮ್ಮ ಕುಳಿತಿದ್ದರು. ಕಿರಣ್ ಕೇಳಿದ, ಅಣ್ಣ ಎಲ್ಲಿ? ಅಮ್ಮ ಏನೂ ಹೇಳಲಿಲ್ಲ.
ಕಣ್ಣಲ್ಲಿ ನೀರು ತುಂಬಿಕೊಂಡು ಒಂದು ಚಿಕ್ಕ ಪೆಟ್ಟಿಗೆ ಅವನ ಕೈಗೆ ಕೊಟ್ಟಳು. ಇದು ನಿನ್ನ ಅಣ್ಣ ನಿನಗಾಗಿ ಇಟ್ಟಿದ್ದ. ಕಿರಣ್ ಪೆಟ್ಟಿಗೆ ತೆರೆದ. ಅದರೊಳಗೆ ಅವನು ಚಿಕ್ಕವನಾಗಿದ್ದಾಗ ತೆಗೆದಿದ್ದ ಫೋಟೋಗಳು, ಹಳೆಯ ಶಾಲಾ ಪುಸ್ತಕ ಮತ್ತು ಅದೇ ಹಳೆಯ ಪೆನ್ನು. ಕೆಳಗೆ ಒಂದು ಪತ್ರ ಇತ್ತು. ಕಿರಣ್ ಪತ್ರ ತೆರೆದ. ಅದರಲ್ಲಿ ಹೀಗಿತ್ತು: ತಮ್ಮ, ನೀನು ಈ ಪತ್ರ ಓದುವಾಗ ನಾನು ನಿನ್ನ ಮುಂದೆ ಇರದೇ ಇರಬಹುದು. ಆದರೆ ಒಂದು ಮಾತು ನೆನಪಿಟ್ಟುಕೋ, ನಿನ್ನನ್ನು ಓದಿಸಲು ನಾನು ನನ್ನ ಓದನ್ನು ಬಿಟ್ಟೆ. ನಿನಗೆ ಒಳ್ಳೆಯ ಬಟ್ಟೆ ಕೊಡಲು ನಾನು ಹಳೆಯ ಬಟ್ಟೆ ಹಾಕಿಕೊಂಡೆ. ನಿನಗೆ ಒಂದು ಒಳ್ಳೆಯ ಜೀವನ ಸಿಗಲಿ ಅಂತ ನನ್ನ ಕೆಲವು ಕನಸುಗಳನ್ನು ಬದಿಗಿಟ್ಟೆ. ಆದರೆ ನಾನು ಇದನ್ನೆಲ್ಲ ನಿನ್ನ ಮೇಲೆ ಉಪಕಾರ ಮಾಡಿದೆ ಅಂತ ಎಂದಿಗೂ ಯೋಚಿಸಲಿಲ್ಲ. ನೀನು ನನ್ನ ತಮ್ಮ ಎಂದು. ನಿನ್ನ ನಗು ನೋಡಿದಾಗ ನನಗೆ ಸಿಗುತ್ತಿದ್ದ ಸಂತೋಷವೇ ನನ್ನ ಸಂಪಾದನೆ. ಒಂದು ಮಾತ್ರ ಬೇಸರ, ನೀನು ದೊಡ್ಡವನಾದ ಮೇಲೆ ನನ್ನನ್ನು ಮರೆತರೂ ಪರವಾಗಿಲ್ಲ. ಆದರೆ ನೀನು ಚಿಕ್ಕವನಾಗಿದ್ದಾಗ ನನ್ನ ಕೈ ಹಿಡಿದು ಅಣ್ಣ, ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ಎಂದು ಹೇಳಿದ್ದನ್ನು ನಾನು ಮಾತ್ರ ಮರೆಯಲಿಲ್ಲ. ನಿನ್ನ ಅಣ್ಣ ಎಂದು ಬರೆದಿದ್ದ. ಪತ್ರ ಓದಿದ ಕಿರಣ್ ಕಣ್ಣಲ್ಲಿ ನೀರು ತುಂಬಿತು. ಅವನು ಪೆನ್ನನ್ನು ಕೈಯಲ್ಲಿ ಹಿಡಿದುಕೊಂಡ. ಅವನಿಗೆ ಬಾಲ್ಯದ ದಿನಗಳು ನೆನಪಾದವು. ಅಣ್ಣ ತನ್ನನ್ನು ಶಾಲೆಗೆ ಕರೆದುಕೊಂಡು ಹೋಗುತ್ತಿದ್ದ ದಿನಗಳು, ತಾನು ಅಳುತ್ತಿದ್ದಾಗ ಸಮಾಧಾನ ಮಾಡುತ್ತಿದ್ದ ಕ್ಷಣಗಳು, ತನ್ನ ಪರೀಕ್ಷೆಯ ಫಲಿತಾಂಶಕ್ಕಾಗಿ ತನಗಿಂತ ಹೆಚ್ಚು ಕಾಯುತ್ತಿದ್ದ ಅಣ್ಣ, ಎಲ್ಲವೂ ಕಣ್ಣ ಮುಂದೆ ಬಂದವು. ಕಿರಣ್ ಅಳುತ್ತಾ ಅಮ್ಮನನ್ನು ಕೇಳಿದ, ಅಣ್ಣ ಎಲ್ಲಿ? ಅಮ್ಮ ನಿಧಾನವಾಗಿ ಹೇಳಿದಳು, ನಿನ್ನೆ ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಇದ್ದಾನೆ. ಕಿರಣ್ ಆಸ್ಪತ್ರೆಗೆ ಓಡಿದ. ಆಸ್ಪತ್ರೆಗೆ ತಲುಪಿದಾಗ ರಾಘವ ಮಲಗಿದ್ದ. ಕಿರಣ್ ಅವನ ಕೈ ಹಿಡಿದು ಅಣ್ಣ ಎಂದು ಕರೆದ. ರಾಘವ ಕಣ್ಣು ತೆರೆದ. ತಮ್ಮನನ್ನು ನೋಡಿ ಸಣ್ಣ ನಗು ಮಾಡಿದ. ಕಿರಣ್ ಕಣ್ಣೀರು ಹಾಕುತ್ತಾ, ಅಣ್ಣ, ನನ್ನನ್ನು ಕ್ಷಮಿಸು. ರಾಘವ ಅವನ ಕೈ ಬಿಗಿಯಾಗಿ ಹಿಡಿದು, ಕ್ಷಮೆ ಕೇಳಬೇಡ, ನೀನು ನನ್ನ ತಮ್ಮ. ತಮ್ಮನ ಮೇಲೆ ಅಣ್ಣನಿಗೆ ಕೋಪ ಇರಬಹುದು, ಆದರೆ ದ್ವೇಷ ಇರೋದಿಲ್ಲ ಎಂದ. ಕಿರಣ್ ಅಣ್ಣನ ಕೈ ಹಿಡಿದು ಅತ್ತ. ಆ ದಿನ ಅವನಿಗೆ ಒಂದು ಸತ್ಯ ಅರ್ಥವಾಯಿತು. ಜೀವನದಲ್ಲಿ ನಾವು ಕಳೆದುಕೊಂಡ ನಂತರ ಹುಡುಕುವ ಕೆಲವು ಸಂಬಂಧಗಳು ನಮ್ಮ ಜೊತೆ ಇದ್ದಾಗಲೇ ಅಮೂಲ್ಯವಾಗಿರುತ್ತವೆ. ಸ್ನೇಹಿತರೆ, ಅಣ್ಣ ತಮ್ಮನ ಸಂಬಂಧದಲ್ಲಿ ಜಗಳ ಇರುತ್ತೆ, ಕೋಪ ಇರುತ್ತೆ, ಒಬ್ಬರನ್ನೊಬ್ಬರು ಕೆಣಕಿಕೊಳ್ಳುವುದು ಇರುತ್ತೆ. ಆದರೆ ಆ ಎಲ್ಲದರ ಹಿಂದೆ ಒಂದು ದೊಡ್ಡ ಪ್ರೀತಿ ಇರುತ್ತೆ. ನಿಮ್ಮ ಅಣ್ಣ ಅಥವಾ ತಮ್ಮ ನಿಮ್ಮ ಜೊತೆ ಇದ್ದರೆ ಅವರಿಗೆ ಒಮ್ಮೆ ಹೇಳಿ, ನೀನು ನನ್ನ ಜೀವನದಲ್ಲಿ ಇರೋದು ನನ್ನ ಅದೃಷ್ಟ. ಏಕೆಂದರೆ ಕೆಲವು ಸಂಬಂಧಗಳ ಬೆಲೆ ನಮಗೆ ಗೊತ್ತಾಗುವುದು ಅವು ನಮ್ಮ ಜೊತೆ ಇಲ್ಲದಾಗ ಮಾತ್ರ. ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ನಿಮ್ಮ ಅಣ್ಣ ಅಥವಾ ತಮ್ಮನ ಜೊತೆ ಈ ಕಥೆಯನ್ನು ಹಂಚಿಕೊಳ್ಳಿ. ಸವಿ ಸವಿ ನೆನಪು ಚಾನಲ್ನಲ್ಲಿ ಇಂತಹ ಮನಸ್ಸಿಗೆ ಹತ್ತಿರವಾಗುವ ಕತೆಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರ ನೆನಪಿನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಿಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮವರನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ಧನ್ಯವಾದಗಳು.